ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಎಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾರೆಲ್ಲ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಯಾರೆಲ್ಲ ಉಪವಾಸ ಇದ್ರಿ ಅಂತ ಕೂಡ ಹೇಳಿ ಕಮೆಂಟಲ್ಲಿ ತಿಳಿಸ್ಕೊಡಿ. ಈ ವ್ಲಾಗ್ ಬಂದುಬಿಟ್ಟು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನನಗೆ ಸ್ವಲ್ಪ ಕೋಲ್ಡ್, ಲೈಕ್ ಮೈಗೂ ಹುಷಾರಿದ್ದಿಲ್ಲ. ಸೊ ಅದಕ್ಕಾಗಿ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಈಗಲೂ ಹಾಗೆ ಇದೆ, ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಂದರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಶಿವರಾತ್ರಿ ಹಬ್ಬದ ದಿವಸ ಬೆಳಗ್ಗೆ ಬೇಗನೆ ಎದ್ದು ನಮ್ಮ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗೋಕ್ಕಂತ ರೆಡಿ ಮಾಡ್ಕೊಳ್ತಿದ್ದೆ. ಯಾಕಂದರೆ ಅವತ್ತು ಸಂಡೇ ಆಗಿರೋದ್ರಿಂದ ನಾವು ಸಂಡೇಸು ಕಾಟರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅದಕ್ಕಂತಲೇ ಈ ವಾರ ಯಾಕೆ ಸ್ಕಿಪ್ ಮಾಡೋದು ಅಂತ ಹೇಳಿಬಿಟ್ಟು ಈ ವಾರ ಕೂಡ ನಾವು ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಅಂದ್ಕೊಂಡೆ ರಶ್ ಇರುತ್ತೆ ಅಂತ ಹೇಳಿಬಿಟ್ಟು, ಬಟ್ ಯಾವುದೇ ರೀತಿ ರಶ್ ಇದ್ದಿಲ್ಲ, ಪರವಾಗಿಲ್ಲ, ಬೇಗನೆ ಹೋದ್ವಿ. ದೇವ್ರ ದರ್ಶನ ಕೂಡ ಚೆನ್ನಾಗೇ ಆಯಿತು. ಹಾಗೆ ಶಿವರಾತ್ರಿ ಹಬ್ಬಕ್ಕೆ ಯಾರೆಲ್ಲ ಜಾಗರಣೆ ಇದ್ರಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಯಾಕಂದರೆ ನಾನಂತೂ ಇದ್ದಿಲ್ಲ. ನೀವು ನೋಡಿದ್ರಲ್ಲ ಕಾಟರಮ್ಮ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಸ್ವಲ್ಪ ಫ್ರೀ ಆಗಿತ್ತು, ರಶ್ ಇದ್ದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಯಾಪ್ಚರ್ಗಳನ್ನು ಮಾಡ್ಕೊಂಡ್ಬಂದೆ. ಆ್ಯಂಡ್ ಮನೆಗೆ ಬಂದಿದ್ದಾದಮೇಲೆ ಸಾಯಂಕಾಲ ಪೂಜೆ ಮಾಡಿದಾಗ ನೈವೇದ್ಯಗೆ ಇರಬೇಕು ಅಂತ ಹೇಳಿಬಿಟ್ಟು ನಾನು ರವೆ ಉಂಡೆ ಮಾಡ್ಕೊತಿದ್ದೆ. ಅದಕ್ಕಂತ ಹೇಳಿಬಿಟ್ಟು ಮನೇಲಿ ಏನು ಡ್ರೈ ಫ್ರೂಟ್ಸ್ ಇತ್ತು ಆ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೆ. ಆ್ಯಂಡ್ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ನಾವು ಮನೇಲಿ ಪ್ರಿಪೇರ್ ಮಾಡಿದ್ವಿ. ನಾನು ಮಗುಗೆ ನಂದಿನಿ ಹಾಲು ಬಳಸ್ತೀನಿ ಅಲ್ವಾ, ಸೊ ಅದರಲ್ಲಿ ಬರೋಕ್ಕೇನೇನ ಎತ್ತಿಕೊಂಡು ಅದರಿಂದ ನಾವು ತುಪ್ಪನ ಪ್ರಿಪೇರ್ ಮಾಡ್ತೀವಿ. ಸೊ ಅದೇ ತುಪ್ಪನ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಬಿಸಿ ಆಗಿದಾದ್ಮೇಲೆ ಅದಕ್ಕೆ ನಿಮ್ಮ ಮನೆಯಲ್ಲಿ ಲೈಕ್ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೈಕ್ ಈ ಥರ ಲೈಟ್ ಬ್ರೌನಿಶ್ ಕಲರ್ ಬಂದರೆ ಸಾಕು, ಓಕೆನಾ. ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೈಡಲ್ಲಿ ಎತ್ತಿಕೊಂಡೆ, ಬೇರೆ ಇನ್ನೇನಕ್ಕಾದರೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ನಾನು ಅದಕ್ಕೇನೆ ಕೋಕೋನಟ್ ಪೌಡರ್, ಓಕೆನಾ. ನಿಮ್ಮ ಮನೆಯಲ್ಲಿ ಕೊಬ್ಬರಿ ಇದ್ರೆ ಅದನ್ನೇ ಹಾಕಿ. ಬಟ್ ಸ್ವಲ್ಪ ಜನ ಹಸಿ ಕೊಬ್ಬರಿನೂ ಹಾಕ್ತಾರೆ, ಒಣ ಕೊಬ್ಬರಿನೇ ಹಾಕ್ತಾರೆ. ನನ್ನ ಹತ್ರ ಕೊಬ್ಬರಿ ಇದ್ದಿಲ್ಲ, ಸೊ ಅದಕ್ಕಂತ ಹೇಳಿಬಿಟ್ಟು ಕೋಕೋನಟ್ ಪೌಡರ್ನ ತೊಗೊಬಂದು ಹಾಕಿದೆ. ಇನ್ನೊಂದು, ಹಸಿ ಕೊಬ್ಬರಿ ಹಾಕಿದ್ರೆ ಬೇಗ ಹಾಳಾಗುತ್ತೆ ಅಂತ ಹೇಳ್ತಾರೆ, ಅಕಸ್ಮಾತ್ ನೀವೇನಾದರೂ ಜಾಸ್ತಿ ಮಾಡಂಗಿದ್ರೆ, ಓಕೆನಾ. ಹಾಗೆ ನಾನು ಸೈಡಲ್ಲಿ ಹಾಲು ಕೂಡ ಕಾಯ್ಸೋಕ್ಕೆ ಇಟ್ಟೆ. ಆ್ಯಂಡ್ ಕೋಕೋನಟ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನೇನು ಅಳತೆ ತೋರಿಸ್ತಿದ್ದಿಲ್ಲ, ಕಪ್ಪು ಒಂದು 3/4 ಕಪ್ ಅಷ್ಟು ರವೆನ ತಗೊಂಡು ಅದನ್ನು ಕೂಡ ಅದ್ರ ಜೊತೆಗೆ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಸ್ವಲ್ಪ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಮತ್ತೆ ನಾನು ತುಪ್ಪನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ಮತ್ತು ರವೆನೂ ಕೂಡ ನೀವು ಸಪ್ರೇಟಾಗಿ ಫ್ರೈ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಒಂದೇ ಸತಿನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಸೊ ಹಾಲು ಕೂಡ ಇಲ್ಲಿ ಉಕ್ತು, ಒಂದು ಟೈಮ್ ಉಕ್ಕಿದ್ರೆ ಸಾಕು. ಆ್ಯಂಡ್ ರವೆ ಫ್ರೈ ಆಗಿದಾದ್ಮೇಲೆ ನಾನು ಏನು ಕಪ್ಪಲ್ಲಿ ರವೆ ತೊಗೊಂಡಿದ್ನಲ್ಲ ಅದೇ ಕಪ್ ಮೆಷರ್ಮೆಂಟಲ್ಲಿ 1 ಕಪ್ ಆಗೋಷ್ಟು ಶುಗರ್ನ ನಾನು ತೊಗೊಂಡಿದ್ದೀನಿ. ಅದನ್ನು ಕೂಡ ಅದ್ರ ಜೊತೆಗೆ ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ಸ್ವಲ್ಪ ಲೈಕ್ ಒಂದು 3-4 ಏಲಕ್ಕಿನ ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸೈಡಲ್ಲಿ ಎತ್ತಿಕೊಳ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್
ಇಲ್ಲ 3 ಮಿನಿಟ್ಸ್ ಆ ಥರ. ಆ್ಯಂಡ್ ಹಾಲು ಬಿಸಿ ಇದ್ದಾಗಲೇ ನಾವು ಅದರಲ್ಲಿ ಹಾಕೋಬೇಕಾಗುತ್ತೆ, ಯಾಕಂದರೆ ಬಿಸಿ ಬಿಸಿ ಇದ್ದಾಗ ಅದು ಉಂಡೆ ಕಟ್ಟೋಕ್ಕಾಗುತ್ತೆ, ಇಲ್ಲಾಂದರೆ ಅದು ಲೈಕ್ ನೀರು ಒಂಥರ ಉಂಡೆ ಕಟ್ಟೋಕ್ಕೆ ಆಗಲ್ಲ. ಸೊ ಅದಕ್ಕಂತ ಹೇಳಿಬಿಟ್ಟು ನಾನು ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ನಾನಲ್ಲಿ ಉಂಡೆ ಕಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಕ್ರಿಸ್ಪಿಯಾಗಿ ಬೇಕು ಅಂದರೆ ಲೈಟಾಗಿ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಳ್ಳಿ, ಇಲ್ಲಾಂದರೆ ಸಾಫ್ಟಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಳ್ಳಿ. ಓಕೆನಾ. ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲಿ ಅಂದರೆ ಚಿಕ್ಕದಾಗೆ ನಾನು ಉಂಡೆ ಕಟ್ಕೊಳ್ತಾ ಇದ್ದೀನಿ. ನಿಮಗೆ ದೊಡ್ಡ ಸೈಜಲ್ಲಿ ಬೇಕಂದ್ರೂ ಕೂಡ ನೀವು ಕಟ್ಕೋಬೋದು, ಯಾಕಂದರೆ ನಾನು ಕಮ್ಮಿ ಕ್ವಾಂಟಿಟಿ ಅಲ್ಲಿ ಮಾಡಿರೋದ್ರಿಂದ. ಸೊ ನಾನು ಚಿಕ್ಕದಾಗೆ ಉಂಡೆನ ಕಟ್ಕೊಂಡು ನಾನಿಲ್ಲಿ ಎತ್ತಿಕೊಳ್ತಾ ಇದ್ದೀನಿ. ಸೊ ಇದೇ ಥರನೇ ನೀವು ಎಲ್ಲನೂ ಪ್ರೊಸೆಸಿಂಗಲ್ಲೇ ಉಂಡೆ ಮಾಡಿಕೊಂಡು ಎತ್ತಿಕೋಬೇಕು. ನೀವು ಅದನ್ನು ಹಾಲು ಬೆಚ್ಚದಾಗಿದ್ದಾಗೆ ನೀವು ಹಾಕೊಂಡ್ಬಿಡಬೇಕು, ಇಲ್ಲಂದರೆ ಆಗಲ್ಲ. ಸೊ ಉಂಡೆ ಎಲ್ಲ ಆದಮೇಲೆ ನಾನು ಫಸ್ಟು ದೇವರಿಗೆ ಎತ್ತಿಡ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಮಕ್ಕಳಿದ್ದಾರೆ ಜಾಸ್ತಿ. ಸೊ ಎಂಜಲಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟೇ ಉಂಡೆನ ಎತ್ತಿ ದೇವರಿಗೆ ಇಡ್ತಾ ಇದ್ದೀನಿ ನೈವೇದ್ಯಕ್ಕಂತ, ಯಾಕಂದರೆ ಅದು ನನ್ನ ಪ್ರಸಾದಕ್ಕೋಸ್ಕರ ಮಾಡಿರೋದ್ರಿಂದ ನಾನು ಉಂಡೆಗಳನ್ನ ದೇವ್ರಿಗೆ ಅರ್ಪಿಸೋಣ ಅಂತ ಹೇಳಿಬಿಟ್ಟು ನಾನು ಎತ್ತಿಡ್ತಾ ಇದ್ದೀನಿ. ಮಕ್ಕಳಿದ್ರೆ ನಿಮಗೆ ಗೊತ್ತಲ್ಲ, ಸೊ ಅದಕ್ಕಂತಾನೆ. ಆ್ಯಂಡ್ ಇಲ್ಲಿ ಉಂಡೆ ಎಲ್ಲ ಮಾಡ್ಕೊಂಡಿದ್ದೆ ಆದಮೇಲೆ ನಾನು ಇನ್ನು ಸಾಯಂಕಾಲ ಆಯಿತು ಅಲ್ವಾ. ಸೊ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಾನು ದೇವ್ರಿಗೆ ಬಿಲ್ಪತ್ರೆ ಅರ್ಪಣೆ ಮಾಡ್ತೀನಿ. ಲೈಕ್ 9, 11, 21, 41 ಆ ಥರ 101ವರೆಗೂ ನಾವು ನಮಗೆ ಯಾವ ಥರ ಆಗುತ್ತೋ ಆ ಥರ ನಾವು ಅರ್ಪಣೆ ಮಾಡ್ಬೋದು. ನಾನು ಇಲ್ಲಿ ಬಂದುಬಿಟ್ಟು 41 ಬಿಲ್ಪತ್ರೆನ ದೇವ್ರಿಗೆ ಅರ್ಪಣೆ ಮಾಡಿದೆ. ನನಗೆ ಗೊತ್ತಿರೋ ಥರನೇ ನಾನು ಮಾಡಿದೆ, ಇಲ್ಲಿ ಅಭಿಷೇಕ ಎಲ್ಲ ಮಾಡ್ತಾರಂತ ಹೇಳ್ತಾರೆ, ಬಟ್ ಆದರೆ ನಾನು ಯಾವತ್ತೂ ಆ ಥರ ಮಾಡಿಲ್ಲ. ಸೊ ಅದಕ್ಕಂತ ಹೇಳಿಬಿಟ್ಟು ನಾನು ಬಿಲ್ಪತ್ರೆನ ದೇವ್ರಿಗೆ ಅರ್ಪಣೆ ಮಾಡ್ತೀನಿ. ಯಾವಾಗ್ಲೂ ಬಿಲ್ಪತ್ರೆ ಎಲ್ಲ ದೇವ್ರಿಗೆ ಅರ್ಪಣೆ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹಾಗೆ ಟೆಂಪಲ್ಗೆ ಹೋಗ್ತೀವಿ. ಪ್ರತಿ ವರ್ಷವೂ ಶಿವ ಟೆಂಪಲ್ಗಳಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಎಲ್ಲನೂ ಡೆಕೋರೇಟ್ ಮಾಡಿ ಪೂಜೆ ಎಲ್ಲ ಮಾಡ್ತಾರಲ್ವ. ಸೊ ಅದಕ್ಕಂತ ಹೇಳಿಬಿಟ್ಟು ನಾವು ಇಲ್ಲಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದ ಕಡೆಗೆ ಹೋದ್ವಿ. ಹೇಗಿದೆ ಪೂಜೆ ಆ್ಯಂಡ್ ಹೇಗಿದೆ ನಮ್ಮ ದೇವ್ರ ಮನೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಯಾಕಂದರೆ ನೀವು ಪ್ರತಿ ಸರಿ ವೀಡಿಯೋದಲ್ಲಿ ನೋಡ್ತಿರ್ತೀರ. ಸೊ ಅದಕ್ಕೆ ನಾನು ನಿಮಗೆ ಹೇಳಿದೆ, ನ್ಯೂ ಫಾಲೋವರ್ಸ್ಗಾದರೆ ಇದು ಹೊಸ್ದಾಗಿ ಇರುತ್ತೆ. ಓಕೆನಾ. ದೇವಸ್ಥಾನ ಹತ್ರ ಹೋದಾಗ ಅಂತೂ ತುಂಬ ಅಂದರೆ ತುಂಬಾ ರಶ್ ಇತ್ತು. ಲೈಕ್ 2 to 3 ಕಿಲೋಮೀಟರ್ಸ್ ಇನ್ನೂ ಜಾಸ್ತಿನೇ ರಶ್ ಇತ್ತು, ಉದ್ದ ಫುಲ್ಲು ಲೈನ್ ಇತ್ತು. ಮಗುನೇ ಬೇರೆ ಎತ್ಕೊಂಡು ಹೋಗಿದ್ವಿ, ಮತ್ತು ಫ್ಯಾಮಿಲಿ ಎಲ್ಲ ಹೋಗಿದ್ವೆಲ್ಲ, ರಶ್ ಇತ್ತು. ಹೇಗೆ ದರ್ಶನ ಆಗುತ್ತೆ ಅಂದ್ಕೊಂಡ್ವಿ, ಬಟ್ ಆದರೆ ಮತ್ತೆ ಲೈಕ್ ಗೊತ್ತಿರೋರ ಹತ್ರ ಎಲ್ಲ ಹೇಳಿ ನಮ್ಮನ್ನು ಸೆಂಟ್ರಲ್ಲಿ ಸೇರಿಸಿ ಬಂದ್ವಿ. ಫಸ್ಟು ಆದರೆ ನನ್ನನ್ನು ಸೇರಿಸಿದ್ರು, ಯಾಕಂದರೆ ಮಗು ಇದೆ ಹೋಗಿ ಅಂತ ಹೇಳಿಬಿಟ್ಟು. ಸೊ ಬೇಗನೆ ಆಯಿತು ನನ್ನ ದರ್ಶನ. ಆ್ಯಂಡ್ ದೇವ್ರು ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದರು. ಮತ್ತು ನಾವು ಹೋಗೋ ಟೈಮಲ್ಲಿ ತುಂಬ ರಶ್ ಇತ್ತು. ಮತ್ತು ನಮ್ಮ ಅತ್ತೆ ಹೋದರು, ಆವಾಗ ಹೋದಾಗ ಫುಲ್ ಖಾಲಿ ಇತ್ತು. ಯಾಕಂದರೆ ಅದು ಅಟ್ ಎ ಟೈಮ್ ಲೈಕ್ ಟೈಮ್ ಅಂತ ಇರುತ್ತಲ್ವ, ಇವಾಗ ಬರ್ತಾರೆ ಬೇಗ ಇದು ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಆ ಥರ ಇರುತ್ತೆ. ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಮತ್ತೆ ನಾವು ಉಪವಾಸ ಇದ್ವಿ ಅಂತ ಹೇಳಿದ್ವಲ್ಲ, ನಾವು 1 ಹೊತ್ತು ಥರ ಉಪವಾಸ ಇದ್ದಿದ್ದು. ನೆಕ್ಸ್ಟ್ ಸಾಯಂಕಾಲ ನಾವೆಲ್ಲ ಊಟ ಮಾಡಿ ಮಲಗಿದ್ವಿ. ಮತ್ತು ಮಾರನೇ ದಿವಸ ಎದ್ದು ಬೇಗನೆ ದೇವರಿಗೆ ಪ್ರಸಾದ ಎಲ್ಲ ಇಡಬೇಕು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಲೈಕ್ ಕಮ್ಮಿ ಐಟಮ್ಸೇ ಮಾಡ್ಕೊಂಡಿದ್ದು. ಯಾಕಂದರೆ ಇನ್ನೊಂದು ನಮ್ಮ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋಗಬೇಕಿತ್ತು, ಅವ್ರಿಗೂ ಕೂಡ ಲಂಚ್ ಬಾಕ್ಸ್ ಮಾಡಬೇಕಿತ್ತು ಅಲ್ವಾ. ಸೊ ಹಾಗಂತ ಹೇಳಿಬಿಟ್ಟು ನಾನು ಅವ್ರ ಲಂಚ್ ಬಾಕ್ಸು ಆಗುತ್ತೆ, ದೇವ್ರಿಗೆ ನೈವೇದ್ಯ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟೇ ನಾನು ಟೊಮೆಟೊ ಬಾತ್ನ ಪ್ರಿಪೇರ್ ಮಾಡ್ತಿದ್ದೆ. ಟೊಮೆಟೊ ಬಾತು ಮತ್ತು ಹಸಿ ಅವರೆಕಾಳು ಸಾಂಬಾರು, ರೈಸು ಮತ್ತು ರವೆ ಪಾಯಸ, ವಡೆ ಇಷ್ಟನ್ನು ನಾನು ಮಾಡಿಬಿಟ್ಟು ದೇವರಿಗೆ ನನ್ನಲ್ಲಿ ನೈವೇದ್ಯ ಇಟ್ಟೆ. ಸೊ ನಾವಿಲ್ಲಿ ಎಷ್ಟೇ ಬೇಗ ಮಾಡಬೇಕು ಅಂದ್ಕೊಂಡ್ರು ಇಲ್ಲಿ ಟೈಮ್ ಹಿಡಿಯುತ್ತೆ. ನಾನು ಅಂದ್ಕೊಂಡೆ ಮಗು ಎದ್ದೋಳುತ್ತೆ, ಸೊ ಬೇಗ ಮಾಡೋಣ ಅಂತ ಹೇಳಿಬಿಟ್ಟು, ಬಟ್ ಆದರೆ ಲೇಟ್ ಆಯಿತು. ಸೊ ನಾನಿಲ್ಲಿ ಎಲ್ಲ ಅಡುಗೆಗಳನ್ನೂ ನಾನು ಪೂರ್ತಿಯಾಗಿ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸೊ ಸ್ವಲ್ಪ ಲೈಕ್ ಮಾಡಿರೋದನ್ನು ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಿದ್ದೆ, ಯಾಕಂದರೆ ನಾನು ಹೇಳ್ದಂಗೆ ಮಗು ಇದೆಯಲ್ಲ, ಸೊ ಬೇಗ ಮಾಡೋಣ ಅಂತ ಹೇಳಿಬಿಟ್ಟು ಆದಷ್ಟು ಬೇಗನೆ ನಾನು ಅಡುಗೆಗಳೆಲ್ಲ ಮಾಡ್ಕೊತಿದ್ದೆ. ಅಡುಗೆ ಎಲ್ಲ ಮುಗಿಸಿ ನಾನು ಏನೇನು ಅಡುಗೆ ಮಾಡಿದ್ನಲ್ಲ ಅದನ್ನೆಲ್ಲ ದೇವರಿಗೆ ನೈವೇದ್ಯ ಇಟ್ಟು ಮತ್ತೆ ಮಾರ್ನಿಂಗು ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟರೊಳಗಡೆ ನಮ್ಮ ಪಾಪು ಕೂಡ ಎದ್ದಿದ್ಲು. ಅವಳಿಗೂ ಕೂಡ ಎಲ್ಲ ನೋಡಿ ರೆಡಿ ಮಾಡಿ ಮತ್ತೆ ನಂದು ಟಿಫನ್ ಎಲ್ಲ ಮುಗಿಸ್ಕೊಂಡೆ.
ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಹೇಗೆ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ನೀವು ಕೂಡ ಜಾಗರಣೆ ಮಾಡಿದ್ರಾ ಇಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೀವು ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ನಿಮಗೆ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಆ್ಯಂಡ್ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಥವರೆಗೂ ಬಾಯ್ ಬಾಯ್.